ನಮಸ್ಕಾರ ಸ್ನೇಹಿತರೆ. ಮಕರ ರಾಶಿ ಚಕ್ರದ ಸಿಇಒ, ಬಿಲ್ಡರ್, ಪರ್ವತಾರೋಹಿ ನೀವು. ನಿಮ್ಮ ಅಧಿಪತಿ ಶನಿ. ಅಂದರೆ ಕರ್ಮ, ಶಿಸ್ತು, ಜವಾಬ್ದಾರಿ, ಸಮಯ, ಕಷ್ಟಪಟ್ಟು ದುಡಿಯೋ ಗುಣ. ನೀವು ಮಣ್ಣಿನ ಥರ, ಮೇಲೆ ಗಟ್ಟಿ, ಒಳಗೆ ಆಳ. ಸಣ್ಣ ವಯಸ್ಸಿನಲ್ಲೇ ದೊಡ್ಡ ಜವಾಬ್ದಾರಿ ತಗೋತೀರ. ಟೈಮ್ ಇಸ್ ಮನಿ ಅನ್ನೋದು ನಿಮ್ಮ ಮಂತ್ರ. ಸುಮ್ಮನೆ ಕೂತಿರೋಕೆ ನಿಮಗೆ ಆಗೋದೇ ಇಲ್ಲ. ಗುರಿ ಇಟ್ಟುಕೊಂಡ್ರೆ ಅದನ್ನು ಮುಟ್ಟೋವರೆಗೂ ನಿದ್ದೆ ಮಾಡಲ್ಲ. ನೀವು ಪ್ರಾಕ್ಟಿಕಲ್. ಎಮೋಷ್ನಲ್, ಡ್ರಾಮಾ, ಸಿನಿಮಾ ಡೈಲಾಗ್ ನಿಮಗೆ ಇಷ್ಟ ಆಗಲ್ಲ. ಕೆಲಸ ಮಾಡು, ರಿಸಲ್ಟ್ ತೋರಿಸು, ಇದೇ ನಿಮ್ಮ ಪಾಲಿಸಿ. ಕುಟುಂಬದ ಹೆಸರು, ಗೌರವ, ಸ್ಟೇಟಸ್ ನಿಮಗೆ ತುಂಬ ಮುಖ್ಯ. ನಿಮ್ಮ ಅಪ್ಪ ಅಮ್ಮ, ಮಕ್ಕಳು, ಫ್ಯಾಮಿಲಿಗಾಗಿ ನೀವು ಏನು ಬೇಕಾದರೂ ತ್ಯಾಗ ಮಾಡ್ತೀರಾ. ನೀವು ನಾಯಕರು. ಬಿಸ್ನೆಸ್, ಸರ್ಕಾರ, ಬ್ಯಾಂಕ್, ಕನ್ಸ್ಟ್ರಕ್ಷನ್, ಮ್ಯಾನೇಜ್ಮೆಂಟ್ ಎಲ್ಲದರಲ್ಲೂ ಟಾಪ್ಗೆ ಹೋಗ್ತೀರಾ. ಯಾಕಂದರೆ ನಿಮಗೆ ಶಿಸ್ತಿದೆ, ತಾಳ್ಮೆ ಇದೆ. ಆದರೆ ಮಕರ ರಾಶಿಯವರೇ, ನಿಮ್ಮ ಈ ಶಿಸ್ತು, ನಿಮ್ಮ ಜವಾಬ್ದಾರಿಯ ಗುಣ, ನಿಮ್ಮ ಸ್ಟೇಟಸ್ ಕಾನ್ಷಿಯಸ್ ಮನಸ್ಸನ್ನೇ 3 ಥರದ ಶತ್ರುಗಳು ಟಾರ್ಗೆಟ್ ಮಾಡ್ತಾರೆ. ಇವರು ನಿಮ್ಮ ಮುಂದೆ ನೀವು ತುಂಬ ಶ್ರಮಜೀವಿ, ನೀವು ಬಾಸ್ ಅಂತ ಕೈ ಕಟ್ಟಿ ನಿಲ್ತಾರೆ. ಆದರೆ ಹಿಂದೆ ನಿಮ್ಮ ಕಷ್ಟದ ದುಡಿಮೆಯನ್ನೇ ಕದ್ದು ನಿಮ್ಮ ಸಮಯವನ್ನೇ ವೇಸ್ಟ್ ಮಾಡಿಸಿ ನಿಮ್ಮ ಹೆಸರಿಗೆ ಮಸಿ ಬಳಿಯೋಕ್ಕೆ ನೋಡ್ತಾ ಇರ್ತಾರೆ. ನೀವು ಪರ್ವತ ಏರ್ತಾ ಇದ್ರೆ ಈ 3 ಜನ ನಿಮ್ಮ ಕಾಲು ಎಳೆಯೋಕ್ಕೆ ಬರ್ತಾರೆ. ಹಾಗಾದರೆ ಈ 3 ಶತ್ರುಗಳು ಯಾರು? ಇವರ ಹೆಸರಿನ ಮೊದಲ ಅಕ್ಷರ ಏನು ಮತ್ತು ಇವರಿಂದ ಬಚಾವಾಗೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಅದಕ್ಕೂ ಮುನ್ನ ನೀವು ಮಕರ ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲನೇ ಶತ್ರು, ಸೋಮಾರಿತನದ ಸೋಂಕು. ಮಕರ ರಾಶಿಯವರು ಕಷ್ಟಪಟ್ಟು ದುಡಿತೀರಾ. 18 ಗಂಟೆ ಕೆಲಸ ಮಾಡ್ತೀರಾ. ಇದನ್ನೇ ನೋಡಿ ಇವನು ನಿಮ್ಮ ಎನರ್ಜಿ ಕದಿಯೋಕೆ ಬರ್ತಾನೆ. ಉದಾಹರಣೆ 1, ಕೆಲಸ ಅಥವಾ ಬಿಸ್ನೆಸ್ನಲ್ಲಿ ನೀವು ನಿಮ್ಮ ಟೀಮ್ನ ಲೀಡರ್. ಬೆಳಿಗ್ಗೆ 8 ಗಂಟೆಗೆ ಆಫೀಸ್ಗೆ ಬಂದು ರಾತ್ರಿ 10 ಗಂಟೆವರೆಗೂ ಕೆಲಸ ಮಾಡ್ತೀರಾ. ಟಾರ್ಗೆಟ್ ಮುಟ್ಟಬೇಕು ಅನ್ನೋ ಛಲ ನಿಮಗೆ. ಈ ಸೋಂಕು ನಿಮ್ಮ ಸಹೋದ್ಯೋಗಿ ರೂಪದಲ್ಲಿ ಬರ್ತಾನೆ. ಸರ್, ಯಾಕೆ ಇಷ್ಟೊಂದು ಟೆನ್ಷನ್ ತಗೋತೀರಾ? ಲೈಫ್ ಎಂಜಾಯ್ ಮಾಡಿ, ಬಾಸ್ ನೋಡಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಟೀ ಬ್ರೇಕ್, ಗಾಸಿಪ್ ಬ್ರೇಕ್ ಅಂತ ನಿಮ್ಮ ಟೈಮ್ ವೇಸ್ಟ್ ಮಾಡಿಸ್ತಾನೆ. ನೀವು ಹೌದಲ್ಲ ಅಂತ ಒಂದಿನ ರಿಲ್ಯಾಕ್ಸ್ ಆದರೆ ಅದು 1 ತಿಂಗಳಾಗುತ್ತೆ. ನಿಮ್ಮ ಟಾರ್ಗೆಟ್ ಮಿಸ್ ಆಗುತ್ತೆ, ಬಾಸ್ ಬೈತಾರೆ, ಪ್ರಮೋಷನ್ ಕೈ ತಪ್ಪುತ್ತೆ. ನಿಮ್ಮ ಶಿಸ್ತನ್ನೇ ಮುರಿದು ನಿಮ್ಮನ್ನು ಸೋಮಾರಿ ಮಾಡಿಬಿಟ್ಟ. ಉದಾಹರಣೆ 2, ಮನೆ ಅಥವಾ ಕುಟುಂಬದಲ್ಲಿ ನೀವು ಫ್ಯಾಮಿಲಿಗಾಗಿ ಸೇವಿಂಗ್ಸ್ ಮಾಡ್ತೀರಾ. ಮಕ್ಕಳ ಭವಿಷ್ಯಕ್ಕೆ ದುಡ್ಡು ಕೂಡಿಡ್ತೀರಾ. EMI ಕಟ್ತೀರಾ. 1 ರೂಪಾಯಿ ವೇಸ್ಟ್ ಮಾಡಲ್ಲ. ಈ ಶತ್ರು ನಿಮ್ಮ ಫ್ರೆಂಡ್ ಅಥವಾ ದೂರದ ಸಂಬಂಧಿ ರೂಪದಲ್ಲಿ ಬಂದು ದುಡ್ಡೇನು ಸಮಾಧಿಗೆ ತಗೊಂಡು ಹೋಗ್ತೀಯಾ, ಇವತ್ತು ಪಾರ್ಟಿ ಮಾಡೋಣ, ವೀಕೆಂಡ್ ಟ್ರಿಪ್ ಹೋಗೋಣ, ಹೊಸ ಫೋನ್ ತಗೋ, ನಾನು ಲೋನ್ ಕೊಡಿಸ್ತೀನಿ ಅಂತಾನೆ. ನೀವು ಫ್ರೆಂಡ್ ಜೊತೆ ಇರಬೇಕು ಅಂತ ನಿಮ್ಮ ಶಿಸ್ತು ಬಿಟ್ಟು ದುಡ್ಡು ಪೋಲು ಮಾಡ್ತೀರಾ. 2 ವರ್ಷ ಆದಮೇಲೆ ಸೇವಿಂಗ್ಸ್ ಝೀರೋ, ಸಾಲ ತುಂಬ. ನಿಮ್ಮ ಕಷ್ಟದ ದುಡಿಮೆಯನ್ನೇ ಕುಡಿದು ನಿಮ್ಮನ್ನು ಸಾಲಗಾರ ಮಾಡಿಬಿಟ್ಟ. ಗುರುತು ಹಿಡಿಯೋದು ಹೇಗೆ? 1, ರಿಲ್ಯಾಕ್ಸ್ ಆಗು, ಎಂಜಾಯ್ ಮಾಡು ಅನ್ನೋದು ಅವರ ಫೇವ್ರೆಟ್ ಡೈಲಾಗ್. 2, ಕೆಲಸದ ಟೈಮ್ನಲ್ಲಿ ಯಾವಾಗಲೂ ಡಿಸ್ಟ್ರಾಕ್ಷನ್ ಕ್ರಿಯೇಟ್ ಮಾಡ್ತಾರೆ. 3, ನಿಮ್ಮ ಗುರಿ ಬಗ್ಗೆ ಮಾತಾಡಿದರೆ ಅದೆಲ್ಲ ಯಾಕೆ ಬಾಸ್, ಲೈಫ್ ಚಿಕ್ಕದು ಅಂತಾರೆ. ಈ ಶತ್ರುವಿನ ಹೆಸರಿನ ಮೊದಲ ಅಕ್ಷರ ಯಾವುದು ಅಂದರೆ ಎಸ್, ಆರ್ ಮತ್ತು ಎಲ್. ಎರಡನೇ ಶತ್ರು, ಹೆಸರಿನ ಹೈಜಾಕರ್. ಮಕರ ರಾಶಿಗೆ ಗೌರವ, ಹೆಸರು, ರೆಪ್ಯುಟೇಷನ್ ತುಂಬ ಮುಖ್ಯ. ಇದನ್ನೇ ಇವನು ಕದಿಯೋಕೆ ನೋಡ್ತಾನೆ. ಉದಾಹರಣೆ 1, ವೃತ್ತಿಯಲ್ಲಿ ನೀವು 10 ವರ್ಷ ಕಷ್ಟಪಟ್ಟು ಒಂದು ಕಂಪನಿ ಕಟ್ಟಿರ್ತೀರಾ ಅಥವಾ ಆಫೀಸ್ನಲ್ಲಿ ಹೆಸರು ಮಾಡಿರ್ತೀರಾ. ನಿಮ್ಮ ಶಿಸ್ತು, ನಿಮ್ಮ ಪ್ರಾಮಾಣಿಕತೆಗೆ ಎಲ್ಲರೂ ಗೌರವ ಕೊಡ್ತಾರೆ. ಈ ಶತ್ರು ನಿಮ್ಮ ಜೂನಿಯರ್ ಅಥವಾ ಹೊಸ ಪಾರ್ಟ್ನರ್ ಆಗಿ ಬರ್ತಾನೆ. ಸರ್, ನೀವು ನನ್ನ ಗುರು, ನಿಮ್ಮಿಂದ ಕಲಿಬೇಕು ಅಂತ ನಿಮ್ಮ ಕಾಲು ಹಿಡಿತಾನೆ. ನೀವು ಎಲ್ಲ ಕೆಲಸ ಕಲಿಸ್ತೀರಾ. ಕ್ಲೈಂಟ್ ಇಂಟ್ರೊಡ್ಯೂಸ್ ಮಾಡ್ತೀರಾ. 2 ವರ್ಷ ಆದಮೇಲೆ ಏನಾಗುತ್ತೆ? ಅವನು ನಿಮ್ಮ ಕ್ಲೈಂಟ್ಗೆ, ಸರ್, ಈಗ ಎಲ್ಲ ಕೆಲಸ ನಾನೇ ನೋಡ್ಕೋತೀನಿ, ಇವರು ಓಲ್ಡ್ ಆಗಿದ್ದಾರೆ ಅಂತಾನೆ. ನಿಮ್ಮ ಐಡಿಯಾ, ನಿಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲ ಬಳಸಿ ಬೇರೆ ಕಂಪನಿ ಶುರು ಮಾಡ್ತಾನೆ. ನೀವು ಕಟ್ಟಿದ ಸಾಮ್ರಾಜ್ಯದ ಹೆಸರನ್ನೇ ಅವನು ಹೈಜಾಕ್ ಮಾಡ್ತಾನೆ. ಉದಾಹರಣೆ 2, ಸಮಾಜ ಅಥವಾ ಫ್ಯಾಮಿಲಿಯಲ್ಲಿ ನೀವು ನಿಮ್ಮ ಊರಲ್ಲಿ, ಸಮಾಜದಲ್ಲಿ ತುಂಬ ಗೌರವ ಸಂಪಾದಿಸಿರ್ತೀರ. ದಾನ ಧರ್ಮ, ಸಹಾಯ ಎಲ್ಲದರಲ್ಲೂ ಮುಂದೆ ಇರ್ತೀರ. ಅವರ ಮಗ ಅಥವಾ ಮಗಳು ಅಂದರೆ ಜನ ಗೌರವ ಕೊಡ್ತಾರೆ. ಈ ಶತ್ರು ನಿಮ್ಮ ಸಂಬಂಧಿ ಅಥವಾ ನೆರೆ ಮನೆಯವನ ರೂಪದಲ್ಲಿ ಬಂದು ನಿಮ್ಮ ಹೆಸರು ಬಳಸಿ ಲೋನ್ ತಗೋತಾನೆ, ದುಡ್ಡು ವಸೂಲಿ ಮಾಡ್ತಾನೆ, ತಪ್ಪು ಕೆಲಸ ಮಾಡ್ತಾನೆ.
ನಾನು ಅವರ ಫ್ರೆಂಡ್, ಅವರ ಫ್ಯಾಮಿಲಿ ಅಂತ ಹೇಳಿ ಜನರಿಗೆ ಮೋಸ ಮಾಡ್ತಾನೆ. ಪೊಲೀಸ್ ಕೇಸ್, ಪಂಚಾಯಿತಿ ಅಂದಾಗ ನಿಮ್ಮ ಹೆಸರು ಹಾಳಾಗುತ್ತೆ. ಮಕರ ರಾಶಿಯವರು ಹೀಗ ಅಂತ ಜನ ಮಾತಾಡ್ಕೋತಾರೆ. ನೀವು 20 ವರ್ಷ ಕಟ್ಟಿದ ಗೌರವವನ್ನು 2 ದಿನದಲ್ಲಿ ಮಣ್ಣು ಪಾಲು ಮಾಡ್ತಾನೆ. ಗುರುತು ಹಿಡಿಯೋದು ಹೇಗೆ? 1. ಯಾವಾಗಲೂ ನಿಮ್ಮ ಹೆಸರು, ನಿಮ್ಮ ಪವರ್ ಬಳಸಿ ತಮ್ಮ ಕೆಲಸ ಮಾಡಿಸ್ಕೋತಾರೆ. 2. ನಿಮ್ಮ ಆಶೀರ್ವಾದ ಇರಲಿ ಸರ್ ಅಂತಾರೆ, ಆದರೆ ಕ್ರೆಡಿಟ್ ಮಾತ್ರ ಅವರಿಗೆ ಬೇಕು. 3. ನಿಮ್ಮ ಗೈರಲ್ಲಿ ನಿಮ್ಮ ಹೆಸರಲ್ಲಿ ಡೀಲ್ ಮಾಡ್ತಾರೆ. ಈ ಶತ್ರುವಿನ ಹೆಸರಿನ ಮೊದಲ ಅಕ್ಷರ ಯಾವುದು ಅಂದರೆ H, K ಮತ್ತು M. 3ನೇ ಶತ್ರು ಅಪನಂಬಿಕೆಯ ಅಸ್ತ್ರ. ಮಕರ ರಾಶಿಯವರು ಯಾರನ್ನೂ ಬೇಗ ನಂಬಲ್ಲ, ಆದರೆ ಒಮ್ಮೆ ನಂಬಿದರೆ ಪ್ರಾಣ ಕೊಡ್ತೀರಾ. ಇದನ್ನೇ ಇವನು ಒಡೆಯುತ್ತಾನೆ. ಉದಾಹರಣೆ 1. ಬಿಸ್ನೆಸ್ ಅಥವಾ ಪಾರ್ಟ್ನರ್ಶಿಪ್ನಲ್ಲಿ ನೀವು ಮತ್ತು ನಿಮ್ಮ 10 ವರ್ಷದ ಪಾರ್ಟ್ನರ್ ತುಂಬ ನಂಬಿಕೆಯಿಂದ ಬಿಸ್ನೆಸ್ ಮಾಡ್ತಿರ್ತೀರ. ಲಾಭ ನಷ್ಟ ಎಲ್ಲ ಶೇರ್ ಮಾಡ್ತೀರಾ. ಈ ಶತ್ರು ನಿಮ್ಮ ಅಕೌಂಟೆಂಟ್ ಅಥವಾ ಕಾಮನ್ ಫ್ರೆಂಡ್ ರೂಪದಲ್ಲಿ ಬಂದು ನಿಮ್ಮ ಕಿವಿಯಲ್ಲಿ, ಸರ್, ನಿಮ್ಮ ಪಾರ್ಟ್ನರ್ ನಿಮ್ಮ ಬೆನ್ನ ಹಿಂದೆ ಬೇರೆ ಕಂಪನಿಯಲ್ಲಿ ದುಡ್ಡು ಹಾಕಿದ್ದಾನೆ, ಲೆಕ್ಕ ನೋಡಿ, ನಿಮಗೆ ಮೋಸ ಆಗ್ತಿದೆ ಅಂತ ವಿಷ ಹಾಕ್ತಾನೆ. ನೀವು ಸಣ್ಣ ಡೌಟ್ನಿಂದ ಶುರು ಮಾಡಿ ಪಾರ್ಟ್ನರ್ ಮೇಲೆ ನಿಗಾ ಇಡ್ತೀರಾ, ಜಗಳ ಮಾಡ್ತೀರಾ. 20 ವರ್ಷದ ನಂಬಿಕೆ 2 ತಿಂಗಳಲ್ಲಿ ಮುರಿದು ಬೀಳುತ್ತೆ. ಪಾರ್ಟ್ನರ್ಶಿಪ್ ಮುರಿಯಿತು, ಬಿಸ್ನೆಸ್ ಹಾಳು. ಆಮೇಲೆ ಗೊತ್ತಾಗುತ್ತೆ ವಿಷ ಹಾಕಿದವನೇ ನಿಮ್ಮಿಬ್ಬರ ಜಾಗ ತಗೊಳ್ಳೋಕೆ ಪ್ಲ್ಯಾನ್ ಮಾಡಿದ್ದಾನೆ ಅಂತ. ಉದಾಹರಣೆ 2. ಕುಟುಂಬ ಅಥವಾ ಮದುವೆಯಲ್ಲಿ ನೀವು ನಿಮ್ಮ ಹೆಂಡತಿ ಅಥವಾ ಗಂಡ ಮಕ್ಕಳ ಮೇಲೆ ಪ್ರಾಣ ಇಟ್ಟಿರ್ತೀರಾ. ಫ್ಯಾಮಿಲಿಗಾಗಿ ದುಡಿತೀರಾ, ಟೈಮ್ ಕೊಡ್ತೀರಾ. ಈ ಶತ್ರು ನಿಮ್ಮ ದೂರದ ಸಂಬಂಧಿ ಅಥವಾ ನೆರೆ ಮನೆಯವರು ರೂಪದಲ್ಲಿ ಬಂದು, ನಿಮ್ಮ ಮಗ ರಾತ್ರಿ ಲೇಟಾಗಿ ಬರ್ತಾನೆ, ಯಾರ ಜೊತೆ ಇದ್ದಾನೋ, ನಿಮ್ಮ ಹೆಂಡತಿ ಫೋನಲ್ಲಿ ಯಾರ ಜೊತೆ ನಗ್ತಾಳೋ ಅಂತ ಅನುಮಾನದ ಹುಳು ಬಿಡ್ತಾನೆ. ನೀವು ಮನೆಯವರನ್ನು ಪ್ರಶ್ನೆ ಮಾಡ್ತೀರಾ, ಜಗಳ ಮಾಡ್ತೀರಾ, ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತೆ. ನಿಮ್ಮ ಮಕ್ಕಳು ಅಪ್ಪ ಅಥವಾ ಅಮ್ಮ ನಮ್ಮನ್ನು ನಂಬಲ್ಲ ಅಂತ ದೂರ ಆಗ್ತಾರೆ. ನೀವು ಕಟ್ಟಿದ ಮನೆಯನ್ನೇ ಅಪನಂಬಿಕೆಯಿಂದ ನೀವು ಸುಟ್ಟು ಬಿಡ್ತೀರಾ. ಬೆಂಕಿ ಹಾಕಿದವನು ಹೊರಗಿನಿಂದ ಮಜಾ ನೋಡ್ತಾನೆ. ಗುರುತು ಹಿಡಿಯೋದು ಹೇಗೆ ಅಂದರೆ 1. ಯಾವಾಗಲೂ ನಿಮ್ಮ ಆಪ್ತರ ಬಗ್ಗೆ ಚಾಡಿ ಹೇಳ್ತಾರೆ. ನಾವು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಿರೋದು ಅಂತ ನಿಮ್ಮ ಮನಸ್ಸಲ್ಲಿ ವಿಷ ಬೀಜ ಬಿತ್ತುತ್ತಾರೆ. 3. ಡೈರೆಕ್ಟ್ ಪ್ರೂಫ್ ಕೊಡಲ್ಲ, ಕೇಳ್ಪಟ್ಟೆ ಅನಿಸುತ್ತೆ ಅಂತಾರೆ. ಇನ್ನು ಈ ಶತ್ರುವಿನ ಹೆಸರಿನ ಮೊದಲ ಅಕ್ಷರವೇನು ಅಂದರೆ A, C ಮತ್ತು V. ಮಕರ ರಾಶಿಯ ಕರ್ಮಯೋಗಿಗಳೇ, ಈ 3 ಶತ್ರುಗಳಿಂದ ಬಚಾವಾಗೋಕ್ಕೆ 3 ಶನಿ ಬಲದ ಪರಿಹಾರಗಳೇನು ಅಂದರೆ ಪರಿಹಾರ 1. ಟೈಮ್ ಆಡಿಟ್. ನಿಮ್ಮ ಸಮಯವೇ ನಿಮ್ಮ ದುಡ್ಡು, ಅದನ್ನು ಕದಿಯೋಕೆ ಬಿಡಬೇಡಿ. ಏನು ಮಾಡಬೇಕು ಅಂದರೆ ಪ್ರತಿದಿನ ರಾತ್ರಿ 10 ನಿಮಿಷ ಇವತ್ತು ನನ್ನ ಟೈಮ್ ಎಲ್ಲಿ ವೇಸ್ಟ್ ಆಯಿತು ಅಂತ ಡೈರಿಯಲ್ಲಿ ಬರೀರಿ. ಯಾರು ನಿಮ್ಮ ಟೈಮ್ ತಿಂದರು ಅಂತ ಲಿಸ್ಟ್ ಮಾಡಿ. ವಾರಕ್ಕೆ 2 ಸಲ ನೋ ಡಿಸ್ಟ್ರಾಕ್ಷನ್ ಡೇ ಮಾಡಿ. ಫೋನ್ ಆಫ್, ಮೀಟಿಂಗ್ ಇಲ್ಲ, ಕೇವಲ ನಿಮ್ಮ ಗುರಿ ಕೆಲಸ ಮಾತ್ರ. ಮಂತ್ರ: ಪ್ರತಿ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನೈಶ್ಚರಾಯ ನಮಃ 11 ಸಲ ಹೇಳಿ. ಸೋಮಾರಿತನ ನಿಮ್ಮ ಹತ್ರ ಸುಳಿಯಲ್ಲ. ಪರಿಹಾರ 2. ಹೆಸರಿನ ಲಕ್ಷ್ಮಣ ರೇಖೆ. ನಿಮ್ಮ ಗೌರವವನ್ನು ಯಾರಿಗೂ ಅಡವಿಡಬೇಡಿ. ಏನು ಮಾಡಬೇಕು ಅಂದರೆ ನಿಮ್ಮ ಹೆಸರು, ಕಂಪನಿ, ಸಹಿ, ಫೋಟೋ ಯಾರಿಗೂ ಮಿಸ್ಯೂಸ್ ಮಾಡೋಕೆ ಕೊಡಬೇಡಿ. ಪಾರ್ಟ್ನರ್ಶಿಪ್, ಜಾಯಿಂಟ್ ಅಕೌಂಟ್, ಗ್ಯಾರಂಟಿ, ಸಹಿ ಎಲ್ಲದಕ್ಕೂ ಲಾಯರ್ ನೋಡಿ ಲೀಗಲ್ ಡಾಕ್ಯುಮೆಂಟ್ ಮಾಡಿಸಿಕೊಳ್ಳಿ. ನಂಬಿಕೆ ಇದೆ ಅಂತ ಪೇಪರ್ ಇಲ್ಲದೆ ಯಾವ ಕೆಲಸನೂ ಮಾಡಬೇಡಿ. ಮಂತ್ರ: ನೀಲಿ ನೀಲಮಣಿ ಉಂಗುರ ಬಲಗೈ ಮಧ್ಯದ ಬೆರಳಿಗೆ ಶನಿವಾರ ಹಾಕಿ. ನಿಮ್ಮ ಹೆಸರಿಗೆ ಯಾರು ಮಸಿ ಬಳಿಯೋಕೆ ಆಗಲ್ಲ. ನಿಮ್ಮ ರೆಪ್ಯುಟೇಷನ್ ಸೇಫ್ ಆಗಿರುತ್ತೆ. ಪರಿಹಾರ 3 ಪ್ರಶ್ನೆಯ ಟೆಸ್ಟ್. ಚಾಡಿ ಮಾತಿಗೆ ತಕ್ಷಣ ರಿಯಾಕ್ಟ್ ಮಾಡಬೇಡಿ. ಏನು ಮಾಡಬೇಕು ಅಂದರೆ ಯಾರಾದರೂ ನಿಮ್ಮ ಆಪ್ತರ ಬಗ್ಗೆ ಕೆಟ್ಟದಾಗಿ ಹೇಳಿದರೆ 3 ಪ್ರಶ್ನೆ ಕೇಳಿ. 1. ನೀನು ನೋಡಿದ್ಯಾ? 2. ಪ್ರೂಫ್ ಇದೆಯಾ? 3. ಇದನ್ನು ನನಗೆ ಯಾಕೆ ಹೇಳ್ತಿದ್ಯಾ? ಅವರಿಗೆ ಯಾಕೆ ಹೇಳಬಾರ್ದು? 90% ಚಾಡಿ ಇಲ್ಲೇ ನಿಂತು ಹೋಗುತ್ತೆ. ನಿಮ್ಮ ಮನೆಯವರನ್ನು, ಪಾರ್ಟ್ನರ್ನ ಡೈರೆಕ್ಟಾಗಿ ಕೂರಿಸಿ ಮಾತನಾಡಿಸಿ. ಹಿಂದೆ ಮಾತನಾಡಬೇಡಿ. ಮಂತ್ರ: ಮನೆಯ ಮುಖ್ಯ ದ್ವಾರದ ಬಳಿ ಕಬ್ಬಿಣದ ಕುದುರೆ ಲಾಳ ಕಟ್ಟಿ. ನೆಗೆಟಿವ್ ಎನರ್ಜಿ, ಚಾಡಿ, ಅಪನಂಬಿಕೆ ಮನೆ ಒಳಗೆ ಬರಲ್ಲ. ಸಮಯವನ್ನು ಕಳ್ಳತನ ಮಾಡೋದಕ್ಕೆ ಬಿಡಬೇಡಿ. ಹೆಸರನ್ನು ಅಡವಿಡಬೇಡಿ. ಚಾಡಿ ಮಾತಿಗೆ ಕಿವಿಗೊಡಬೇಡಿ. ಆಗ ಮಕರ ರಾಶಿಯವರ ಶಿಖರ ಯಾರೂ ಮುಟ್ಟೋಕೆ ಆಗಲ್ಲ. ಮಕರ ರಾಶಿಯವರೇ, ನೀವು ಶನಿದೇವರ ಮಕ್ಕಳು. ಕಷ್ಟಪಟ್ಟವರಿಗೆ ಶನಿ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾನೆ. ನಿಮ್ಮ ಕರ್ಮವೇ ನಿಮ್ಮ ಕವಚ. ಈ ವಿಡಿಯೋ ಇಷ್ಟ ಆಯಿತಾ? ಓಂ ಶನೈಶ್ಚರಾಯ ನಮಃ ಅಂತ ಕಾಮೆಂಟ್ ಮಾಡಿ. ಮಕರ ರಾಶಿಯವರ ಬಗ್ಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.